ಮಹಿಳೆಯರಿಗೆ 40 ಗ್ರಾಂ ಚಿನ್ನ, ಪುರುಷರಿಗೆ 20 ಗ್ರಾಂ ಚಿನ್ನ. ಕೇಂದ್ರ ಸರ್ಕಾರದಿಂದ ಬಂತು ಹೊಸ ರೂಲ್ಸ್. ಹೌದು, ವಿದೇಶದಿಂದ ಚಿನ್ನ ತರೋ ಭಾರತೀಯರಿಗೆ ಒಂದು ರೀತಿ ಗುಡ್ ನ್ಯೂಸ್ ಸಿಕ್ಕಂಗಾಗಿದೆ. ಮಹಿಳೆಯರಿಗೆ ಈಗ 40 ಗ್ರಾಂ ಚಿನ್ನ, ಪುರುಷರಿಗೆ 20 ಗ್ರಾಂ ಚಿನ್ನ. ಕೇಂದ್ರ ಸರ್ಕಾರದಿಂದ ಬಂತು ಹೊಸ ರೂಲ್ಸ್. ವಿದೇಶದಿಂದ ಚಿನ್ನ ತರೋ ಭಾರತೀಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನದ ಬ್ಯಾಗೇಜ್ ನಿಯಮ ಸಡಿಲಿಸಿದೆ ಮೋದಿ ಸರ್ಕಾರ. ಸುಂಕ ಇಲ್ಲದೆ ಇನ್ನು ಮೇಲೆ ಮಹಿಳೆಯರು 40 ಗ್ರಾಂ ವರೆಗೂ ಚಿನ್ನ ತರಬಹುದು. ಒಂದ್ ರೀತಿ ಗುಡ್ ನ್ಯೂಸ್ ಇದು. ವಿದೇಶದಿಂದ ಚಿನ್ನ ತಗೊಂಡು ಬರುವಾಗ ಮಹಿಳೆಯರು 40 ಗ್ರಾಂ ಚಿನ್ನವನ್ನ ತರಬಹುದು, ಪುರುಷರು 20 ಗ್ರಾಂ ಚಿನ್ನವನ್ನ ತರಬಹುದು. ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ. ವಿದೇಶದಿಂದ ಚಿನ್ನ ತರುವಂತಹ ಭಾರತೀಯರಿಗೆ ಗುಡ್ ನ್ಯೂಸ್ ಸಿಕ್ಕಂಗಾಗಿದೆ. ಚಿನ್ನದ ಬ್ಯಾಗೇಜ್ ನಿಯಮ ಸಡಿಲಿಸಿದೆ ಮೋದಿ ಸರ್ಕಾರ. ಸುಂಕ ಇಲ್ಲದೆ ಮಹಿಳೆಯರು ಇನ್ಮುಂದೆ 40 ಗ್ರಾಂ ವರೆಗೂ ಚಿನ್ನ ತರಬಹುದಾಗಿದೆ. ವಿದೇಶದಿಂದ ನಾವು ಯಾವುದೇ ಚಿನ್ನವನ್ನ ಕೊಂಡ್ಕೊಂಡು ಬರ್ತೀವಿ, ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ, ನಮಗೆ ವೇಸ್ಟೇಜ್ ಅಥವಾ ಮೇಕಿಂಗ್ ಚಾರ್ಜಸ್ ಕಡಿಮೆ ಆಗುತ್ತೆ, ನಾವು ಚಿನ್ನ ತರ್ತೀವಿ. ಆದ್ರೆ ಮಹಿಳೆಯರು ಇನ್ಮುಂದೆ 40 ಗ್ರಾಂ ವರೆಗೂ ಚಿನ್ನ ತರಬಹುದಾಗಿದೆ. ಇನ್ನು ಪುರುಷರು 20 ಗ್ರಾಂ ವರೆಗೂ ಕೂಡ ಚಿನ್ನವನ್ನ ತರಬಹುದಾಗಿದೆ. ಸುಂಕ ಇಲ್ಲದೆ ಅದು ಮಹಿಳೆಯರು ಇನ್ಮುಂದೆ 40 ಗ್ರಾಂ ವರೆಗೂ ಚಿನ್ನವನ್ನ ತರಬಹುದು. ಇನ್ನು ಪುರುಷರು 20 ಗ್ರಾಂ ವರೆಗೂ ಸುಂಕ ಇಲ್ಲದೆ ಚಿನ್ನವನ್ನು ವಿದೇಶದಿಂದ ತರಬಹುದಾಗಿದೆ. ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಬಂದಿದೆ. ಚಿನ್ನ ಬೆಳ್ಳಿಯ ದರ ಒಂದು ರೀತಿ ಹಾವು ಏಣಿ ಆಟದಲ್ಲಿರುವಾಗ ಕೇಂದ್ರ ಸರ್ಕಾರ ಈ ರೂಲ್ಸ್ ಅನ್ನ ಈಗ ಜಾರಿ ಮಾಡಿರುವಂತದ್ದು, ಹೊಸ ರೂಲ್ಸ್ ತಂದಿರುವಂತದ್ದು. ಪುರುಷರು ಕೂಡ ಇನ್ಮುಂದೆ 20 ಗ್ರಾಂ ಚಿನ್ನವನ್ನ ಸುಂಕ ಇಲ್ಲದೆ ತರಬಹುದು. ಮಹಿಳೆಯರು 40 ಗ್ರಾಂ ಚಿನ್ನವನ್ನ ಸುಂಕ ಇಲ್ಲದೆ ವಿದೇಶದಿಂದ ತರಬಹುದಾಗಿದೆ. ಅದಕ್ಕೆ ಯಾವುದೇ ಸುಂಕವನ್ನ, ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಅಗತ್ಯವಿಲ್ಲ. 40 ಗ್ರಾಂ ವರೆಗೂ ಚಿನ್ನವನ್ನ ತರಬಹುದು ಮಹಿಳೆಯರು. ಪುರುಷರು ಅಷ್ಟೇ 20 ಗ್ರಾಂ ವರೆಗೆ ಚಿನ್ನವನ್ನ ತರಬಹುದಾಗಿದೆ. ಚಿನ್ನದ ಬ್ಯಾಗೇಜ್ ನಿಯಮವನ್ನ ಸಡಿಲಿಸಿದೆ ಮೋದಿ ಸರ್ಕಾರ. ಫೆಬ್ರವರಿ 2ರಿಂದ ಈ ಹೊಸ ರೂಲ್ಸ್ ಜಾರಿಯಾಗತ್ತೆ. ಮಹಿಳೆಯರಿಗೆ 40 ಗ್ರಾಂ ಚಿನ್ನ, ಪುರುಷರಿಗೆ 20 ಗ್ರಾಂ ಚಿನ್ನ ಸುಂಕ ಇಲ್ಲದೆ ವಿದೇಶದಿಂದ ತರಬಹುದು. ಫೆಬ್ರವರಿ 2ರಿಂದ ಈ ರೂಲ್ಸ್ ಜಾರಿಗೆ ಬರುತ್ತೆ. ವಿದೇಶದಿಂದ ಚಿನ್ನ ತರುವಂತಹ ಭಾರತೀಯರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈ ನಿಯಮವನ್ನ ಸಡಿಲಿಸಿದೆ, ಚಿನ್ನದ ಬ್ಯಾಗೇಜ್ ನಿಯಮವನ್ನ ಸಡಿಲಿಸಿದೆ ಮೋದಿ ಸರ್ಕಾರ. ವಿದೇಶದಿಂದ ತರುವಂತಹ ಚಿನ್ನಕ್ಕೆ ಇನ್ನು ಮೇಲೆ ಸುಂಕ ಕಟ್ಟುವಂತಿಲ್ಲ. ಎಲ್ಲಿ ತನಕ 40 ಗ್ರಾಂ ತನಕ ತರಬಹುದು ನಾವು. ಮಹಿಳೆಯರಿಗೆ 40 ಗ್ರಾಮು, ಪುರುಷರಿಗೆ 20 ಗ್ರಾಮನ್ನ ನಿಗದಿ ಮಾಡಿದೆ. ಕಂಡೀಷನ್ ಪ್ರಕಾರ ಏನು ಅಂತ ನೋಡೋದಾದ್ರೆ, ವಿದೇಶದಿಂದ ತರುವಂತಹ ಚಿನ್ನ, ಆಭರಣ ಇದೆಲ್ಲವೂ ಚಿನ್ನ ಏನಿದೆಯಲ್ಲ ಆಭರಣದ ರೂಪದಲ್ಲಿರಬೇಕು. ವೈಯಕ್ತಿಕ ಬಳಕೆಗೆ ಮಾತ್ರ ತರುವಂತಹ ಬಂಗಾರವಾಗಿರಬೇಕು. ಚಿನ್ನದ ಕಡ್ಡಿ, ಬಿಸ್ಕೆಟ್, ನಾಣ್ಯದ ರೂಪದಲ್ಲಿ ಈ ಚಿನ್ನವನ್ನ ತರುವಂತಿಲ್ಲ. ಈ ಮೊದಲು ಮಹಿಳೆಯರಿಗೆ 1 ಲಕ್ಷ ಮೌಲ್ಯದ ತನಕ ಚಿನ್ನ ತರಲು ಮಾತ್ರ ಅವಕಾಶವಿತ್ತು. ಪುರುಷರು 50,000 ಮೌಲ್ಯದ ತನಕ ಚಿನ್ನ ಮಾತ್ರ ತರಬಹುದಿತ್ತು. ಆದ್ರೆ ಈಗ ಸ್ವಲ್ಪ ನಿಯಮವನ್ನ ಸಡಿಲಿಸಿದೆ ಸರ್ಕಾರ. ಪುರುಷರು ಇನ್ಮುಂದೆ 20 ಗ್ರಾಂ ವರೆಗೂ ಸುಂಕ ಇಲ್ಲದೆ ಚಿನ್ನ ತರಬಹುದು. ಒಂದೇ ಒಂದು ಕಂಡೀಷನ್ ಹಾಕಿದೆ ಕೇಂದ್ರ ಸರ್ಕಾರ. ಅದೇನು ಅಂತ ನೋಡೋದಾದ್ರೆ, ವಿದೇಶದಿಂದ ತರುವಂತಹ ಚಿನ್ನ ಏನಿದೆಯಲ್ಲ ಅದು ಆಭರಣದ ರೂಪದಲ್ಲೇ ಇರಬೇಕು. ವೈಯಕ್ತಿಕ ಬಳಕೆಗೆ ಬರುವಂತಹ ಬಂಗಾರವನ್ನ ತರಬೇಕು. ಚಿನ್ನದ ಕಡ್ಡಿಯನ್ನೋ, ಬಿಸ್ಕೆಟ್ ಅನ್ನೋ, ನಾಣ್ಯವನ್ನೋ ಚಿನ್ನದ ರೂಪದಲ್ಲಿ ಇಲ್ಲಿ ತರುವಂತಿಲ್ಲ. ಆಭರಣವೇ ಆಗಿರಬೇಕು. ಈ ಮೊದಲು ಮಹಿಳೆಯರಿಗೆ 1 ಲಕ್ಷ ಮೌಲ್ಯದ ಚಿನ್ನವನ್ನ ತರಲು ಮಾತ್ರ ಅವಕಾಶ ಇತ್ತು. ಪುರುಷರಿಗೆ 50,000 ಮೌಲ್ಯದ ಚಿನ್ನವನ್ನ ಮಾತ್ರ ತಗೊಂಡು ಬರೋದಕ್ಕೆ ಅವಕಾಶ ಇತ್ತು. ಆದ್ರೆ ಚಿನ್ನದ ಬೆಲೆಗಳು ಜಾಗತಿಕ ಪಲ್ಲಟವನ್ನ ಗಮನಿಸಿ ಹೊಸ ರೂಲ್ಸ್ ತಂದಿದೆ ಕೇಂದ್ರ. ಫೆಬ್ರವರಿ 2ರಿಂದ ಈ ಹೊಸ ರೂಲ್ಸ್ ಜಾರಿಯಾಗತ್ತೆ. ಚಿನ್ನದ ಬೆಲೆ ಜಾಗತಿಕ ಪಲ್ಲಟಗಳನ್ನ ಸೃಷ್ಟಿ ಮಾಡಿರುವಂತಹ ಈ ಸಂದರ್ಭದಲ್ಲಿ ಚಿನ್ನವನ್ನ ತರುವಾಗ ಒಂದು ಕಂಡೀಷನ್ ಹಾಕಿದೆ. ಆಭರಣದ ರೂಪದಲ್ಲೇ ಇರಬೇಕು ಈ ಚಿನ್ನ. ಯಾವುದೇ ಚಿನ್ನದ ಕಡ್ಡಿ, ಬಿಸ್ಕೆಟ್, ನಾಣ್ಯ ಈ ರೀತಿಯಲ್ಲಿ ಚಿನ್ನವನ್ನ ತರುವಂತಿಲ್ಲ. ಪುರುಷರು 20 ಗ್ರಾಂ ವರೆಗೆ ಸುಂಕ ಇಲ್ಲದೆ ಚಿನ್ನ ತರಬಹುದು. ಮಹಿಳೆಯರು ಕೂಡ 40 ಗ್ರಾಂ ವರೆಗೆ ಸುಂಕ ಇಲ್ಲದೆ ಚಿನ್ನವನ್ನ ತರಬಹುದು. ಆದರೆ ಒಂದು ಕಂಡೀಷನ್ ಅಂದಿದೆ ಕೇಂದ್ರ. ವಿದೇಶದಿಂದ ತರುವಂತಹ ಚಿನ್ನ ಆಭರಣ ರೂಪದಲ್ಲಿರಬೇಕು. ಅಂದ್ರೆ ನಮ್ಮ ವೈಯಕ್ತಿಕ ಬಳಕೆಗೆ ಬರೋವಂತೆ ಇರಬೇಕು. ಮಹಿಳೆಯರು ಧರಿಸುವಂತಹ ಅನೇಕ ಆಭರಣಗಳು, ಓಲೆ, ಬಳೆ
ಸರ ಈ ಥರದ ಆಭರಣಗಳು ವೈಯಕ್ತಿಕ ಬಳಕೆಗೆ ಏನು ಇರುತ್ತಾವಲ್ಲ ಅಂಥದನ್ನ ಮಾತ್ರ ತರಬೇಕು. ನಾವು ಚಿನ್ನದ ಗಟ್ಟಿಯನ್ನೋ, ಚಿನ್ನದ ಕಾಯಿನ್ ಅನ್ನೋ, ಚಿನ್ನದ ಬಿಸ್ಕೆಟ್ ಅನ್ನೋ ಅಥವಾ ಚಿನ್ನದ ಕಡ್ಡಿಯನ್ನೋ ವಿದೇಶದಿಂದ ತರುವಂತಿಲ್ಲ. ಆಭರಣದ ರೂಪದಲ್ಲಿರಬೇಕು ಮತ್ತು ವೈಯಕ್ತಿಕ ಬಳಕೆಗೆ ಬರುವಂತಿರಬೇಕು. ಅಫ್ಕೋರ್ಸ್ ಈ ನಿಯಮ ಪುರುಷರಿಗೂ ಕೂಡ ಅನ್ವಯಿಸುತ್ತೆ. ಅದು ಬಳಕೆಗೆ ಬರುವಂತಹ ಆಭರಣಗಳ ರೂಪದಲ್ಲೇ ಇರಬೇಕು ಅಂತ ಈಗ ಕೇಂದ್ರ ರೂಲ್ಸ್ ಅನ್ನ ತಂದಿದೆ, ಕಂಡೀಷನ್ ಅನ್ನ ಹಾಕಿದೆ. ವೈಯಕ್ತಿಕ ಬಳಕೆಗೆ ಮಾತ್ರ ಈ ಬಂಗಾರವನ್ನ ತರಬೇಕು. ಈ ಮೊದಲು ಮಹಿಳೆಯರಿಗೆ 1 ಲಕ್ಷ ಮೌಲ್ಯದ ಚಿನ್ನವನ್ನ ತರಲು ಅವಕಾಶ ಇತ್ತು. ಪುರುಷರಿಗೆ 50,000 ಮೌಲ್ಯದ ಚಿನ್ನವನ್ನ ತರಲು ಅವಕಾಶ ಇತ್ತು. ಇನ್ಮೇಲೆ ಈ ನಿಯಮವನ್ನ ಸ್ವಲ್ಪ ಸಡಲಿಸಿ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ಮೇಲೆ ಮಹಿಳೆಯರು 40 ಗ್ರಾಂ ಚಿನ್ನ ತರಬಹುದು, ವಿದೇಶದಿಂದ ಸುಂಕ ಇಲ್ಲದೆ. ಇನ್ನು ಪುರುಷರು 20 ಗ್ರಾಂ ಚಿನ್ನವನ್ನ ತರಬಹುದು, ಯಾವುದೇ ಸುಂಕ ಇಲ್ಲದೆ. ಆದ್ರೆ ಕಂಡೀಷನ್ಸ್ ಅಪ್ಲೈ. ಇಲ್ಲಿ ವಿದೇಶದಿಂದ ತರುವಂತಹ ಚಿನ್ನ ಏನಿದೆಯಲ್ಲ ಅದು ಆಭರಣದ ರೂಪದಲ್ಲಿರಬೇಕು, ವೈಯಕ್ತಿಕವಾಗಿ ಬಳಕೆ ಮಾಡಲು ಬರುವಂತಹ ಆಭರಣಗಳಾಗಿರಬೇಕು ಅಂತ ಕೇಂದ್ರ ಈಗ ಕಂಡೀಷನ್ ಅನ್ನ ಹಾಕಿದೆ. ಜಾಗತಿಕ ಪಲ್ಲಟಗಳು, ರಾಜಕೀಯ ಅಸ್ಥಿರತೆ ಇದೆಲ್ಲ ಉಂಟಾಗಿರುವಂತಹ ಕಾರಣದಿಂದ ಚಿನ್ನದ ಬೆಲೆ ದಿನೇ ದಿನೇ ಏರ್ತಿರುವಂಥದ್ದನ್ನೆಲ್ಲ ಗಮನಿಸಿ ಕೇಂದ್ರ ಈ ಹೊಸ ರೂಲ್ಸ್ ತಂದಿರುವಂಥದ್ದು. ಫೆಬ್ರವರಿ 2ರಿಂದ ಈ ರೂಲ್ಸ್ ಜಾರಿಯಾಗತ್ತೆ. ಫೆಬ್ರವರಿ 2ರಿಂದ ಈ ರೂಲ್ಸ್ ಜಾರಿಯಾಗಿರುವಂಥದ್ದು. ಹಾಗಾಗಿ ಇನ್ನು ಮೇಲೆ ಚಿನ್ನವನ್ನ ವಿದೇಶದಿಂದ ತರುವಾಗ ಅದಕ್ಕೆ ಸುಂಕವನ್ನ ಕಟ್ಟುವಂತಿಲ್ಲ. 40 ಗ್ರಾಂ ವರೆಗೆ ಚಿನ್ನವನ್ನ ತರಬಹುದಾಗಿದೆ. ಸುಂಕ ಕಟ್ಟುವಂತಹ ಯಾವುದೇ ಅಗತ್ಯವಿರೋದಿಲ್ಲ ಮಹಿಳೆಯರಿಗೆ. ಇನ್ನು ಪುರುಷರಿಗಾದ್ರೆ 20 ಗ್ರಾಂ ವರೆಗೂ ಚಿನ್ನವನ್ನ ತರಬಹುದು. ವೈಯಕ್ತಿಕ ಬಳಕೆಗೆ ಬೇಕಾಗುವಂತಹ ಆಭರಣಗಳು ಅಥವಾ ವೈಯಕ್ತಿಕ ಬಳಕೆಗೆ ಧರಿಸುವಂತಹ ಏನು ಉಪಯೋಗಕ್ಕೆ ಬರುವಂತಹ ಆಭರಣಗಳಿರ್ತಾವಲ್ಲ ಅಂಥದನ್ನ ಮಾತ್ರ ತರಬೇಕಾಗಿದೆ.